ಹಲೋ ಮಕ್ಕಳಿಗೆ, ನಾವಿವತ್ತು ಸೆಕೆಂಡ್ ಪಿ ಯು ಸಿ ಮಿಡ್ ಟರ್ಮ್ ಎಕ್ಸಾಮ್ ಇಂಗ್ಲೀಷ್ ಪೇಪರಲ್ಲಿ ಪಾರ್ಟ್ ಡಿ ಗ್ರಾಮರ್ ಕ್ವೆಶ್ಚನ್ಸ್ ಏನೇನು ಕೇಳಿದ್ದಾರೆ ಅದನ್ನು ನಾವು ಸಾಲ್ವ್ ಮಾಡೋಣ. ಸೊ ಫಸ್ಟ್ ಒನ್ ಬಂದುಬಿಟ್ಟು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಅಪ್ರೋಪ್ರಿಯೇಟ್ ಆರ್ಟಿಕಲ್ಸ್. ಓಕೆನಾ? ಆಕ್ಸಿಜನ್ ಇಸ್ ಡ್ಯಾಶ್ ಬೇಸಿಕ್ ನೀಡ್ ಆಫ್ ಲಿವಿಂಗ್ ಥಿಂಗ್ಸ್. ಇಲ್ಲಿ ನಾವು ಎ ಹಾಕ್ಕೊತೀವಿ. ಯಾಕೆ ಎ ಹಾಕ್ಕೊತೀವಿ ಅಂದರೆ ಹ್ಯೂಮನ್ ಬೀಯಿಂಗ್ಗೆ ತುಂಬ ಬೇಸಿಕ್ ನೀಡ್ಸ್ ಇರುತ್ತೆ, ಅದರಲ್ಲಿ ಆಕ್ಸಿಜನ್ ಕೂಡ ಒಂದು. ಸೊ ಅದಕ್ಕೆ ಆಕ್ಸಿಜನ್ ಇಸ್ ಅ ಬೇಸಿಕ್ ನೀಡ್ ಆಫ್ ಆಲ್ ಲಿವಿಂಗ್ ಬೀಯಿಂಗ್ಸ್. ನೆಕ್ಸ್ಟು ಸೆಕೆಂಡ್ ಒನ್, ಐ ನೀಡ್ ಡ್ಯಾಶ್ ಆರ್ ಟು ಫಿನಿಶ್ ಮೈ ವರ್ಕ್. ಇದಕ್ಕೆ ನಾವು ಐ ನೀಡ್ ಆ್ಯನ್ ಆರ್ ಟು ಫಿನಿಶ್ ಮೈ ವರ್ಕ್. ಇಲ್ಲಿ ಆ್ಯನ್ ಯಾಕೆ ಹಾಕೊತೀವಿ ಅಂದರೆ ಹೆಚ್ಚು ಸೈಲೆಂಟು. ಓಕೆನಾ? ನೆಕ್ಸ್ಟ್ ಒನ್ ಬಂದುಬಿಟ್ಟು ಓ ವಬಲ್ ಇರೋದ್ರಿಂದ ಇಲ್ಲಿ ನಾವು ಆ್ಯನ್ ಅಂತ ಹಾಕೊತೀವಿ. ಬಿ, fill in the blanks with appropriate prepositions. He apologized dash being late to the meeting for being late. Okay. Next one, she is good dash mathematics. She is good at mathematics. C, choose the verb that agrees with the subject. A basket of apples dash left at the door. ವಾಸ್ ಅಥವಾ ವರ್ ಯಾವ್ದು ಯೂಸ್ ಮಾಡಬೇಕು? ಇಲ್ಲಿ ಅ ಬ್ಯಾಸ್ಕೆಟ್ ಬಗ್ಗೆ ಮಾತಾಡ್ತಿದ್ದಾರೆ. ಇಲ್ಲಿ ಅ ಬ್ಯಾಸ್ಕೆಟ್ ಬಂದುಬಿಟ್ಟು ಸಿಂಗ್ಯುಲರ್, ಅದಕ್ಕೆ ನಾವು ವಾಸ್ ಯೂಸ್ ಮಾಡ್ತೀವಿ. ಅ ಬ್ಯಾಸ್ಕೆಟ್ ಆಫ್ ಆ್ಯಪಲ್ಸ್ ವಾಸ್ ಲೆಫ್ಟ್ ಅಟ್ ದ ಡೋರ್. ಸೆಕೆಂಡ್ ಒನ್, ದ ಕಪಲ್ ಡ್ಯಾಶ್ ಬೀನ್ ಮ್ಯಾರಿಡ್ ಫಾರ್ 10 years. ಹ್ಯಾವ್ ಅಥವಾ ಹ್ಯಾಸ್ ಹಾಕಬೇಕು. ಹ್ಯಾಸ್ ಯಾವಾಗ ಬರುತ್ತೆ? ಇವ್ರು ಮದುವೆ ಆಗಿದ್ದರೂ ಇವಾಗಲೂ ಮದುವೆ ಆಗೇ ಇದ್ದಾರೆ. ಓಕೆ, ಡಿವೋರ್ಸ್ ಆಗಿಲ್ಲ. ಸೊ ಅದು ಪ್ರೆಸೆಂಟ್ ಕಂಟಿನ್ಯೂಸ್ ಆಗಿ ಇದೆ. ಸೊ ದ ಕಪಲ್ ಹ್ಯಾಸ್ ಬೀನ್ ಮ್ಯಾರಿಡ್ ಫಾರ್ 10 years. 32, rewrite as directed. We can complete the syllabus. ಇದಕ್ಕೆ ಏನು ಕೇಳಿದ್ದಾರೆ? ಆ್ಯಡ್ ಅ ಸ್ಯೂಟಬಲ್ ಕ್ವೆಶ್ಚನ್ ಟ್ಯಾಗ್. ಇಲ್ಲೇನಿದೆ? ವಿ ಕ್ಯಾನ್. ಇದಕ್ಕೆ ಕ್ವೆಶ್ಚನ್ ಏನಂತ ಹಾಕೊತೀರಾ? ಕಾಂಟ್ ವಿ. ರತನ್ ವಾಸ್ ಬಾರ್ನ್ ಆನ್ 5th October 2012. ಫ್ರೇಮ್ WH ಕ್ವೆಶ್ಚನ್ ಟು ಗೆಟ್ ದ ಅಂಡರ್ಲೈನ್ಡ್ ವರ್ಡ್ ಆಸ್ ಅನ್ ಆನ್ಸರ್. ಸೊ ಈ ಸ್ಟೇಟ್ಮೆಂಟ್ಗೆ WH ಇಂದ ಸ್ಟಾರ್ಟ್ ಆಗೋ ಥರ ನಾವು ಕ್ವೆಶ್ಚನ್ನ ಪ್ರಿಪೇರ್ ಮಾಡಬೇಕು. ಸೊ ವೆನ್ ವಾಸ್ ರತನ್ ಬಾರ್ನ್? ಇದು ಕ್ವೆಶ್ಚನ್ ಆಗುತ್ತೆ. ನೆಕ್ಸ್ಟು, ನಾಗೇಶ್ ಕಟ್ ಹಿಸ್ ಫಿಂಗರ್ ಇನ್ ದ ಮಾರ್ನಿಂಗ್. ಚೇಂಜ್ ಇಂಟು ಅ ಕ್ವೆಶ್ಚನ್ ಯೂಸಿಂಗ್ ದ ರೈಟ್ ಫಾರ್ಮ್. ಚೇಂಜ್ ಇಂಟು ಕ್ವೆಶ್ಚನ್. ನಾಗೇಶ್ ಕಟ್ ಹಿಸ್ ಫಿಂಗರ್ ಇನ್ ದ ಮಾರ್ನಿಂಗ್. ಚೇಂಜ್ ಇಂಟು ಅ ಕ್ವೆಶ್ಚನ್ ಯೂಸಿಂಗ್ ದ ರೈಟ್ ಫಾರ್ಮ್ ಆಫ್ ಡು. ಇವಾಗ ಇದನ್ನು ಕ್ವೆಶ್ಚನ್ಗೆ ಕನ್ವರ್ಟ್ ಮಾಡಬೇಕು. ಡಿಡ್ ನಾಗೇಶ್ ಕಟ್ ಹಿಸ್ ಫಿಂಗರ್ ಇನ್ ದ ಮಾರ್ನಿಂಗ್? ಹೀಗೆ ಕ್ವೆಶ್ಚನ್ ಬರುತ್ತೆ. ಓಕೆ, ನೆಕ್ಸ್ಟ್ ಒನ್, ರೀಅರೇಂಜ್ ದ ಸೆಗ್ಮೆಂಟ್ಸ್ ಇಂಟು ಅ ಮೀನಿಂಗ್ಫುಲ್ ಸೆಂಟೆನ್ಸ್. ಇಲ್ಲಿ ಜಂಬಲ್ ಮಾಡಿಕೊಟ್ಟಿದ್ದಾರೆ, ನಾವು ಮೀನಿಂಗ್ಫುಲ್ ಸೆಂಟೆನ್ಸ್ ಆಗಿ ಕನ್ವರ್ಟ್ ಮಾಡಬೇಕು. ಫಸ್ಟ್ ಒನ್ ನೋಡಿ, ಇದರಲ್ಲಿ ಇಂಡಿಯಾ ಲ್ಯಾಂಗ್ವೇಜಸ್ ಇನ್ ಆರ್ ನ್ಯೂಮರಸ್ ದೇರ್. ಇದನ್ನು ನಾವು ಕರೆಕ್ಟ್ ಮೀನಿಂಗ್ಫುಲ್ ಸೆಂಟೆನ್ಸ್ ಆಗಿ ಮಾಡೋಣ. ದೇರ್ ಆರ್ ನ್ಯೂಮರಸ್ ಲ್ಯಾಂಗ್ವೇಜಸ್ ಇನ್ ಇಂಡಿಯಾ. There are numerous languages in India. Next one, love everything and fear is war in. ಸೊ ಇದು ಒಂದು ಫೇಮಸ್ ಸ್ಟೇಟ್ಮೆಂಟು, ಇದೆಲ್ಲರಿಗೂ ಗೊತ್ತಿರುತ್ತೆ ಅಂತ ಅನ್ಕೊತೀನಿ. ದಿಸ್ ಇಸ್ ನಥಿಂಗ್ ಬಟ್ ಎವ್ರಿಥಿಂಗ್ is fair in love
and war. Next, rectify the errors in the following sentences and rewrite them. ಇಲ್ಲಿ ಕೆಲವು ತಪ್ಪಿರುತ್ತೆ, ಅದನ್ನು ನಾವು ಕರೆಕ್ಟ್ ಮಾಡೋಣ. ದ ಕಂಪನೀಸ್ ಡಿಸೈಡೆಡ್ ಟು ಮರ್ಜ್ ಟುಗೆದರ್. ಇಲ್ಲಿ ಮರ್ಜ್ ಅಂದರೆ ಏನರ್ಥ ಅಂದರೆ ಎರಡು ಕಂಪನೀಸು ಸೇರಿ ಒಟ್ಟಿಗೆ ಜಾಯಿನ್ ಆಗೋದು. ಓಕೆನಾ? ಇಲ್ಲಿ ಮರ್ಜ್ ಅನ್ನೋದ್ರಲ್ಲೇ ಅರ್ಥ ಆಗುತ್ತೆ ಅದೊಟ್ಟಿಗೆ ಬಂದಿದೆ ಅಂತ. ಸೊ ಈ ಟುಗೆದರ್ ಹಾಕೋ ಅವಶ್ಯಕತೆ ಇಲ್ಲ. ಸೊ ದ ಕಂಪನಿ ಡಿಸೈಡೆಡ್ ಟು ಮರ್ಜ್, ಇದೇ ಕರೆಕ್ಟ್ ಸ್ಟೇಟ್ಮೆಂಟ್. ಓಕೆ, ನೆಕ್ಸ್ಟ್, ಬ್ರೆಡ್ ಆ್ಯಂಡ್ ಬಟರ್ ಆರ್ ಹಿಸ್ ಓನ್ಲಿ ಫುಡ್. ಇಲ್ಲಿ ಬ್ರೆಡ್ ಮತ್ತು ಬಟರ್ ಬಂದುಬಿಟ್ಟು ಒಂದು ಸಿಂಗಲ್ ಯೂನಿಟ್, ಸಪ್ರೇಟ್ ಅಲ್ಲ. ಓಕೆ, ಸಿಂಗಲ್ ಯೂನಿಟ್ ಇರೋದ್ರಿಂದ ಅದಕ್ಕೆ ಆರ್ ಬರಲ್ಲ, ಅದ್ರ ಬದಲು ಇಸ್ ಅಂತ ಹಾಕೊತೀವಿ. ಬ್ರೆಡ್ ಆ್ಯಂಡ್ ಬಟರ್ ಇಸ್ ಹಿಸ್ ಓನ್ಲಿ ಫುಡ್. ನೆಕ್ಸ್ಟ್ ಒನ್ ಬಂದುಬಿಟ್ಟು ರಿಪೋರ್ಟ್ ದ ಫಾಲೋಯಿಂಗ್ ಕಾನ್ವರ್ಸೇಷನ್. ಓಕೆ, ಇದಕ್ಕೆ 5 ಮಾರ್ಕ್ ಇದೆ. ಬನ್ನಿ, ಇಲ್ಲಿ 5 ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾರೆ. ಓಕೆನಾ? ಆ ಸ್ಟೇಟ್ಮೆಂಟ್ಸ್ಗೆ ನಾವು 5 ಲೈನು ರಿಪೋರ್ಟೆಡ್ ಸ್ಪೀಚನ್ನು ಬರೀಬೇಕು. ಫಸ್ಟ್ ಒನ್ ಬಂದುಬಿಟ್ಟು ಪೆಟ್ರಾ, ದ ಗಾರ್ಡ್ ಇಸ್ ವೇಟಿಂಗ್ ಫಾರ್ ಮೀ. ಅದಕ್ಕೆ ಇಲ್ಲಿ ನಾವೇನಂತ ಹಾಕ್ಕೊಳ್ಳೋಣ, ಪೆಟ್ರಾ ಸೆಡ್ ದ್ಯಾಟ್ ದ ಗಾರ್ಡ್ ವಾಸ್ ವೇಟಿಂಗ್ ಫಾರ್ ಹರ್. ನೆಕ್ಸ್ಟ್ ಲೈನ್, ಡಾನಾ ಲೋರಾ, ಡೂ ಯು ಲೈಕ್ ಟು ಚಾಟ್ ವಿತ್ ಯುವರ್ ಗಾರ್ಡ್. ಅದಕ್ಕೆ ನಾವೇನಂತ ಹಾಕ್ಕೊತೀವಿ, ಡಾನಾ ಲೋರಾ ಆಸ್ಕ್ಡ್ ಹರ್ ಇಫ್ ಶಿ ಲೈಕ್ ಟು ಚಾಟ್ ವಿತ್ ಹರ್ ಗಾರ್ಡ್. ಥರ್ಡ್ ಒನ್, ಪೆಟ್ರಾ, he is not mine. Petra replied that he was not hers. Next, Donna Laura, wait a moment. Donna Laura told her to wait a moment. Petra, what does the Senora wish? Petra then asked, what does the Senora wish? ಹೀಗೆ ನಾವು ರಿಪೋರ್ಟೆಡ್ ಸ್ಪೀಚ್ನ ಬರ್ಕೊತೀವಿ. ರಿಪೋರ್ಟೆಡ್ ಸ್ಪೀಚ್ ಇದೇ ಥರ ಇರಬೇಕು ಅಂತಿಲ್ಲ. ಕೆಲವು ವರ್ಡ್ಸ್ ಮತ್ತು ಸಿನಾರಿಯೋಸ್ ಪ್ರಕಾರ ಅದು ಚೇಂಜ್ ಕೂಡ ಆಗ್ಬೋದು. ಪ್ರತಿಯೊಬ್ಬರ ಆನ್ಸರು ಹೀಗೆ ಇರಬೇಕು ಅಂತ ಏನಿಲ್ಲ. ಸೊ ಈ 5 ಮಾರ್ಕ್ ಆನ್ಸರ್ನ ನೀವು ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಥ್ಯಾಂಕ್ ಯು.